ಶಕೆ 1199ನೇ ಈಶ್ವರನಾಮ ಸಂವತ್ಸರದ ಕಾರ್ತಿಕ ಶುದ್ಧ ಪ್ರತಿಪದ ರವಿವಾರ ಸೋಪಾನದೇವ ಅವರ ಜನನವಾಯಿತು. ಶಕೆ 1201ನೇ ಪ್ರಮಾತಿನಾಮ ಸಂವತ್ಸರದ ಅಜ್ವಿಯ ಶುದ್ಧ ಪ್ರತಿಪದೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಮುಕ್ತಾಬಾಯಿಯ ಜನನವಾಯಿತು. ಈ ನಾಲ್ವರು ಪರಬ್ರಹ್ಮ ಮೂರ್ತಿಗಳಾಗಿದ್ದು, ಇವರ ಲಾವಣ್ಯ, ತೇಜ, ಜ್ಞಾನಗಳನ್ನು ಕಂಡು ಮಾತಾಪಿತೃಗಳು ಆನಂದ ಪುಲಕಿತರಾದರು. ವಿಠ್ಠಲ್ ಪಂತರೇ ಇವರಿಗೆ ಅಕ್ಷರಾಭ್ಯಾಸ, ವೇದಶಾಸ್ತ್ರಗಳ ಅಧ್ಯಯನ, ಪುರಾಣ ಪುಣ್ಯಕಥೆಗಳ ಶ್ರವಣ ಮಾಡಿಸಿದರು. ಇವರೆಲ್ಲರೂ ಈ ಎಲ್ಲ ಅಭ್ಯಾಸಗಳನ್ನು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಮುಗಿಸಿದರು. ಮುಂದೆ ಮುಂಜಿಬಂಧನ ಪ್ರಾಪ್ತ ವಯಸ್ಕರಾಗಿದ್ದಕ್ಕೆ ವಿಠ್ಠಲ್ ಪಂತರು ಆಳಂದಿಯ ಬ್ರಾಹ್ಮಣರಿಗೆ ಅಂತಃಕರಣದಿಂದ ವಂದಿಸಿ ತಮ್ಮ ಮಕ್ಕಳಿಗೆ ಮುಂಜಿಬಂಧನ ನಡೆಸಿಕೊಡಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡರು. ಆದರೆ ಈ ಬ್ರಾಹ್ಮಣರು ಇವರಲ್ಲಿ ಸರಿಯಾಗಿ ಮಾತನಾಡಲು ಸಹ ಸಿದ್ಧರಿರದೆ ಅತ್ಯಂತ ಕಠೋರ ಶಬ್ದಗಳಿಂದ ಹೀಯಾಳಿಸಿ ಮರಳಿ ಕಳಿಸಿದರು. ಇದರಿಂದ ಖೇದಗೊಂಡ ವಿಠ್ಠಲ್ ಪಂತರಿಗೆ ರುಕ್ಮಿಣಿಯು ಸಂತೈಸಿ, ಈಗ ನಾವು ಇಲ್ಲಿರುವುದು ಬೇಡ, ತ್ರಯಂಬಕೇಶ್ವರಕ್ಕೆ ಹೋಗಿ ಬ್ರಹ್ಮಾಂಡ ನಾಯಕರಿರುವ ಬ್ರಹ್ಮಗಿರಿ ಪರ್ವತವನ್ನು ಪ್ರದಕ್ಷಿಣೆ ಹಾಕುವ ವ್ರತವನ್ನು ಆಚರಿಸೋಣ. ಇದರಿಂದ ನಮಗೆ ಮಾರ್ಗವು ನಿಶ್ಚಿತವಾಗಿ ದೊರಕುವುದು ಎಂದು ಧೈರ್ಯ ನೀಡಿ ಎಲ್ಲರೊಂದಿಗೆ ತ್ರಯಂಬಕೇಶ್ವರದಲ್ಲಿ ಬಂದರು. ಅಲ್ಲಿ ಮಧ್ಯರಾತ್ರಿ ನಂತರ ಗೋದಾವರಿ ನದಿಯ ಉಗಮ ಸ್ಥಾನವಾದ ಕುಶಾವರ್ತಿಯಲ್ಲಿ ಸ್ನಾನಗೈದು ಬ್ರಹ್ಮಗಿರಿ ಪ್ರದಕ್ಷಿಣೆ ಹಾಕುವ ಉಗ್ರವ್ರತವನ್ನು ನಡೆಸುತ್ತಿದ್ದರು. ಇಲ್ಲಿ ಎಲ್ಲರೂ 4.5 ತಿಂಗಳವರೆಗೆ ಈ ಕಠೋರ ವ್ರತವನ್ನು ಆಚರಿಸುತ್ತಿರುವುದನ್ನು ಅಲ್ಲಿಯ ಆಂಜನೇಯ ಗುಹೆಯಲ್ಲಿ ವಾಸಿಸುತ್ತಿರುವ ಮಹಾಯೋಗಿ ಗಹಿನಿನಾಥರಿಗೆ ತಿಳಿಯಿತು. ಆಗ ಅವರು ತಮ್ಮ ಜ್ಞಾನದೃಷ್ಟಿಯಿಂದ ಇವರು ಆದಿಶಕ್ತಿಯೊಂದಿಗೆ ತ್ರಿಮೂರ್ತಿಗಳು ಎಂದು ಅರಿತು ಹೇಗಾದರೂ ಮಾಡಿ ನಿವೃತ್ತಿನಾಥರಿಗೆ ತಮ್ಮಲ್ಲಿ ಕರೆಸಿಕೊಳ್ಳಲು ವಿಚಾರ ಮಾಡಿ ತಮ್ಮ ಯೋಗ ಬಲದಿಂದ ಒಂದು ಹುಲಿಯನ್ನು ಹುಟ್ಟಿಸಿ ಪ್ರದಕ್ಷಿಣೆ ಮಾಡುವ ಸ್ಥಳಕ್ಕೆ ಗರ್ಜಿಸುತ್ತಾ ಧಾವಿಸುವಂತೆ ಮಾಡಿದರು. ಹುಲಿಯ ಗರ್ಜನೆಯಿಂದ ಎಲ್ಲರೂ ಅತ್ತ ಸರಿದು ಹೋದರು. ಆಗ ಹುಲಿಯು ನಿವೃತ್ತಿನಾಥರಿಗೆ ಬೆನ್ನು ಹತ್ತಿ ಗಹಿನಿನಾಥರ ಗುಹೆಯಲ್ಲಿ ಪ್ರವೇಶಿಸುವಂತೆ ಮಾಡಿತ್ತು. ಸದ್ಯಕ್ಕೆ ಭಯಗೊಂಡ ನಿವೃತ್ತಿನಾಥರು ಗುಹೆಯಲ್ಲಿ ಆಸೀನರಾಗಿದ್ದ ಮಹಾಯೋಗಿ ಗಹಿನಿನಾಥರ ದಿವ್ಯ ದರ್ಶನದಿಂದ ಪುಲಕಿತರಾದರು. ತ್ರಿಕರಣ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಗೆ ಉದ್ಧರಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಗಹಿನಿನಾಥರು ಅವರಿಗೆ ಅಭಯ ನೀಡಿ ಮಸ್ತಕದ ಮೇಲೆ ವರಹಸ್ತವನ್ನಿಟ್ಟು ತಮ್ಮಲ್ಲಿಯೇ 8-10 ದಿನಗಳವರೆಗೆ ವಾಸ ಮಾಡಿಕೊಂಡು ಭಕ್ತಿ, ಜ್ಞಾನ, ವೈರಾಗ್ಯ ಹಾಗೂ ಯೋಗಗಳ ರಹಸ್ಯಗಳನ್ನು ತಿಳಿಸಿ ಅವರನ್ನು ಪೂರ್ಣ ಮೂರ್ತಿಯನ್ನಾಗಿ ಮಾಡಿ ಕಳುಹಿಸಿಕೊಟ್ಟರು. ಶಿವನ ಅವತಾರವೇ ಆದ ನಿವೃತ್ತಿನಾಥರಿಗೆ ಸಾಧಕರಿಗೆ ಗುರುಗಳು ಬೇಕು ಎಂಬ ಮಾರ್ಗ ನಿರ್ಣಯಿಸುತ್ತಾ ನಿಮಿತ್ತ ಮಾತ್ರದಿಂದಲೇ ಗುರು ಉಪದೇಶದ ಸಾಧನೆ ಮಾಡಿ ತೋರಿಸಬೇಕಾಯಿತು. ಈ ಕಡೆ ಉಳಿದವರೆಲ್ಲರೂ ನಿವೃತ್ತಿನಾಥರ ವಿಯೋಗದಿಂದ ಚಿಂತಾಕ್ರಾಂತರಾಗಿ ಏನೇನೋ ವಿಚಾರಿಸುತ್ತಿರುವಾಗ ಇನ್ನೇನು ತೇಜಪುಂಜರಾದ ನಿವೃತ್ತಿನಾಥರು ಆಗಮನದಿಂದ ಎಲ್ಲರೂ ಅತ್ಯಂತ ಸಂತೋಷಪಟ್ಟರು. ನಿವೃತ್ತಿನಾಥರು ಆದ ಎಲ್ಲ ವಿಷಯಗಳನ್ನು ತಿಳಿಸಿ ಮಾತಾಪಿತೃಗಳ ಮಗನಿಗೆ ಯೋಗ್ಯ ಗುರುಗಳ ಪ್ರಾಪ್ತಿಯಾಗಿದ್ದಕ್ಕೆ ಬಹಳ ತೃಪ್ತರಾದರು. ತದನಂತರ ನಿವೃತ್ತಿನಾಥರು ಜ್ಞಾನೇಶ್ವರ, ಸೋಪಾನ, ಮುಕ್ತಾಬಾಯಿಯವರಿಗೆ ತಮ್ಮ ಲಭಿಸಿದ ಗುರುಪದೇಶವನ್ನು ಕೊಟ್ಟು ಅವರನ್ನು ತಮ್ಮಂತೆಯೇ ಮಾಡಿಕೊಂಡರು.